ನಮಸ್ಕಾರ, ನಾನು ನಿಮ್ಮ ಅಲೆಮಾತು. ಇಂದು ನಾವು ತುಳುನಾಡಿನ ಅತ್ಯಂತ ವಿಶಿಷ್ಟ ಹಾಗೂ ಅತಿ ಪ್ರಾಚೀನ ಸಂಸ್ಕೃತಿಯೊಂದನ್ನು ಪರಿಚಯಿಸೋಣ. ಅದುವೇ ಭೂತಾರಾಧನೆ. ಭೂತಾರಾಧನೆ ಎಂದರೆ ಏನು, ಯಾಕೆ ಇಲ್ಲಿ ನಡೆಯುತ್ತದೆ, ಏನು ನಡೆಯುತ್ತದೆ, ಅದರ ಹಿನ್ನೆಲೆ ಅನೇಕ ಅಂಶಗಳು ಇವೆ. ಬನ್ನಿ ನೋಡೋಣ. ಭೂತಾರಾಧನೆ ಅಥವಾ ದೈವರಿಗೆ ಆರಾಧನೆ ತುಳುನಾಡಿನ ಈವಾಗಿನ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜನಾಂಗದ ಸಂಪ್ರದಾಯ. ಇದು ಕೋಲ ಅಥವಾ ನೇಮ ಎಂಬ ರೂಪದಲ್ಲೂ ಜರುಗುತ್ತದೆ. ಭೂತಕೋಲ ಎಂಬ ಹೆಸರು ಕೂಡ ಪ್ರಸಿದ್ಧ. ಗ್ರಾಮದಲ್ಲಿ ದೈವಸ್ಥಾನ ಇರುತ್ತದೆ. ಒಂದು ನಿರ್ದಿಷ್ಟ ದಿನ ಅದನ್ನು ಆಚರಿಸಲಾಗುತ್ತದೆ. ಪಾತ್ರಿ ಅಥವಾ ಮಧ್ಯಸ್ಥ ಎಂದರೆ ದೈವದ ಛಾಯೆ ಅಥವಾ ಪ್ರತಿನಿಧಿಸುವ ವ್ಯಕ್ತಿ ನಾಟ್ಯ, ಶಸ್ತ್ರ, ನೃತ್ಯ, ಉತ್ಸಾಹ ಇತ್ಯಾದಿ ಅಂಶಗಳನ್ನು ಹೊಂದಿರುತ್ತಾನೆ. ತುಳುನಾಡಿನಲ್ಲಿ ಈ ಸಂಪ್ರದಾಯವು ಬಹುಶಃ ಸುದೀರ್ಘ ಕಾಲದಿಂದ ವಿಕಸಿತವಾಗಿದೆ. ಗುತ್ತುಮನೆ ಗ್ರಾಮಗಳ ಆಡಳಿತ ಅಥವಾ ಸಮುದಾಯ ಜವಾಬ್ದಾರಿಗಳನ್ನು ಹೊಂದಿದ ಪಾರಂಪರ್ಯದ ಮನೆಗಳು ಈ ಸಂಪ್ರದಾಯದಲ್ಲಿ ಮುಖ್ಯ ಪಾತ್ರ ವಹಿಸಿದ್ದವು. ದೈವ, ಕುಲ, ಕರ್ಮ, ಸಮಾಜ, ನ್ಯಾಸ, ನ್ಯಾಯ ಪ್ರದಾನ ಮೊದಲಾದ ಅಂಶಗಳಲ್ಲಿ ಈ ಭೂತಾರಾಧನೆ ಪಾತ್ರ ವಹಿಸಿದ್ದು ಈಗಲೂ ಬಹುಶಃ ಸಾಂಸ್ಕೃತಿಕ ಹೆಮ್ಮೆ. ದೈವಸ್ಥಾನ ಅಲಂಕರಣೆ, ಅನಿ ಎಂದು ಕರೆಸುವ ಮುಳ್ಳು ಅಲಂಕಾರ, ಮುಖ, ಶಸ್ತ್ರ, ನಾಟ್ಯ ಇತ್ಯಾದಿ ವೇದಿಕೆ, ತಾಸೆ, ಮೋರಿ, ಗಗ್ಗರ ಮುಂತಾದ ಉಪಕರಣಗಳನ್ನು ಬಳಸಲಾಗುತ್ತದೆ. ಪಾತ್ರಿ ಭೂತಾರಾಧನೆ ಮುಂದ ಭಕ್ತರನ್ನು ಭೇಟಿ ಮಾಡುತ್ತಾನೆ, ದೈವದ ಬುದ್ಧಿಯನ್ನು ಪ್ರಕಾಶಿಸುತ್ತಾನೆ, ಸಮಸ್ಯೆಗಳನ್ನು ಕೇಳುತ್ತಾನೆ, ಜವಾಬ್ದಾರಿಯನ್ನು ಕೊಡುತ್ತಾನೆ. ಪಾಡ್ದಾನ ಅಥವಾ ಪಾಡ್ದಾನ ದೈವಗಳ ಹುಟ್ಟಿಲು ಸಾಹಸಗಳು ಆ ಪುಸ್ತಕಗಳಂತೆ ಹಾಡುಗಳ ರೂಪದಲ್ಲಿ ಲಿಪಿ ಇಲ್ಲದ ಸಾಹಿತ್ಯಗಳು. ಕೊನೆಗೆ ಭಕ್ತರಿಗೆ ಗಂಡಬುಳ್ಯ ಅಥವಾ ಶಾಂತಿ ಚಿಹ್ನೆ ಬಡಿಸುವುದು, ಊರಿಗೆ ಆಶೀರ್ವಾದ ನೀಡುವುದು. ದೈವಗಳ ಉದಾಹರಣೆ ಕೊಡುವುದಾದರೆ ಪಂಜುರ್ಲಿ, ಬೊಬ್ಬರ್ಯ, ಗುಳಿಗ ಮೊದಲಾದವು. ಭೂತಾರಾಧನೆ ಮೂಲಕ ಸಮಾಜದಲ್ಲಿ ಸಂಘಟನೆ, ಸಾಮಾಜಿಕ ಜವಾಬ್ದಾರಿ ಹಾಗೂ ಜೈವಿಕ ನಂಬಿಕೆಗಳು ರೂಪಿಸಿಕೊಂಡಿವೆ. ದೈವವನ್ನು ನಂಬಿ ಸಮಸ್ಯೆಗಳನ್ನು ಬಿಟ್ಟು ಬಿಡುವ ನ್ಯಾಯ ವಿಚಾರಣೆಯ ಪರ್ಯಾಯ ರೂಪವಾಗಿ ಈ ವ್ಯವಸ್ಥೆ ಕೆಲಸ ಮಾಡಿದೆ. ಅದರೊಂದಿಗೆ ಜನಪದ ಕಲೆ, ಸಾಹಿತ್ಯ ಸಂರಕ್ಷಣೆಗೊಂಡಿದೆ. ಇಂದಿಗೂ ನೂರಾರು ಗ್ರಾಮಗಳಲ್ಲಿ ಈ ಸಂಪ್ರದಾಯ ಹರಿದಾಡುತ್ತಿದೆ. ಸಾಂಸ್ಕೃತಿಕ ಪರ್ಯಾಯಕ್ಕೆ ಮಹತ್ವಪೂರ್ಣ ಸಂಪತ್ತು. ಕೆಲವರು ಇದನ್ನು ಪ್ರಾಚೀನ ಪುರಾತನ ಪಾಠರ್ ಎಂದು ಅಥವಾ ಅತಿ ಸಾಂಪ್ರದಾಯಿಕ ಎಂದು ವೀಕ್ಷಿಸುತ್ತಾರೆ.